ಸುರಿಯುತ್ತಿರೋ ಮಹಾಮಳೆಗೆ ಮುಳುಗುತ್ತಿರುವ ಬಿಬಿಎಂಪಿ ಮಾನ ಮತ್ತೆ ಹರಾಜಾಗಿದೆ. ಮುಳುಗಿದ ಬೆಂಗಳೂರು ಸಿಇ ಪ್ರಹ್ಲಾದ್ ಹುಚ್ಚಾಟ ಜೋರಾಗಿದೆ. ಬಿಬಿಎಂಪಿಯ ಚೀಫ್ ಎಂಜಿನಿಯರ್ ಬಿಎಸ್ ಪ್ರಹ್ಲಾದ್ ಉಡಾಫೆ. ಸಿಎಂ ಡಿಸಿಎಂ ಅವರೇ, ಪ್ರಹ್ಲಾದ್ ವರ್ಗ ಮಾಡದಿದ್ರೆ ನಿಮಗೆ ಡ್ಯಾಮೇಜ್ ಖಂಡಿತ. ಫ್ರೀಡಂ ಟಿವಿಯಲ್ಲಿ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಆಡಿಯೋ ಸ್ಫೋಟ. ಮಳೆಗೆ ಮುಳುಗ್ತಾ ಇರೋ ಬಿಬಿಎಂಪಿ ಮಾನ ಮತ್ತೆ 3 ಕಾಸಿಗೆ ಹರಾಜಾಗ್ತಿದೆ. ಮುಳುಗಿದ ಬೆಂಗಳೂರು ಸಿಇ ಪ್ರಹ್ಲಾದ್ ಹುಚ್ಚಾಟ ಜೋರು. ಬಿಬಿಎಂಪಿಯ ಚೀಫ್ ಎಂಜಿನಿಯರ್ ಬಿಎಸ್ ಪ್ರಹ್ಲಾದ್ ಉಡಾಫೆ. ಬೇಜವಾಬ್ದಾರಿ. ಸಿಎಂ ಡಿಸಿಎಂ ಅವರೇ, ನಿಮಗಿರುವಂತಹ ಒಂದಷ್ಟು ಮರ್ಯಾದೆಯೂ ಕೂಡ ಇವರಿಂದ ಕಳ್ಕತ್ತೀರಿ. ಫ್ರೀಡಂ ಟಿವಿಯಲ್ಲಿ ಆ ಸ್ಫೋಟಕ ಸೂಪರ್ ಎಕ್ಸ್ಕ್ಲೂಸಿವ್ ಆಡಿಯೋ ಇದೆ. ಮಳೆಗೆ ಮುಳುಗ್ತಾ ಇರುವಂತಹ ಬಿಬಿಎಂಪಿಯ ಮಾನ 3 ಕಾಸಿಗೆ ಮತ್ತೆ ಹರಾಜಾಗಿದೆ. ಮುಳುಗಿದ ಬೆಂಗಳೂರು ಚೀಫ್ ಎಂಜಿನಿಯರ್ ಪ್ರಹ್ಲಾದ್ ಹುಚ್ಚಾಟ ಜೋರು. ಬಿಬಿಎಂಪಿ ಚೀಫ್ ಎಂಜಿನಿಯರ್ ಬಿಎಸ್ ಪ್ರಹ್ಲಾದ್ ಉಡಾಫೆ. ಸಿಎಂ ಡಿಸಿಎಂ ಸಾಹೇಬರು ಇನ್ನೇನಾದರೂ ಎಚ್ಚೆತ್ತುಕೊಳ್ಳದೇ ಇದ್ದರೆ ಈ ಸಿಇಯಿಂದ ನಿಮ್ಮ ಮಾನ ಹರಾಜು ಅಥವಾ ಸರ್ಕಾರದ ಮಾನವೂ ಕೂಡ ಹರಾಜಾಗುತ್ತೆ. ಮಳೆಗೆ ಮುಳುಗ್ತಾ ಇದೆ ಬೆಂಗಳೂರು, ಇನ್ನು ಬಿಬಿಎಂಪಿಯ ಮಾನ ಕೂಡ ಹರಾಜಾಗ್ತಾ ಇದೆ. ಹಾಗಾದ್ರೆ ಮುಂಗಾರು ಪೂರ್ವ ಮಳೆಗೆ ಮುಳುಗ್ತಾ ಇದೆ ಬೆಂಗಳೂರು ಮಹಾನಗರ. ರಸ್ತೆಗಳೆಲ್ಲ ಹಡಾಲೆದ್ದು ಹೋಗಿವೆ, ಬರೀ ಗುಂಡಿಗಳು. ಮಳೆ ಬಂದರೆ ಸಾಕು ರಸ್ತೆಗಳು ಹಳ್ಳಗಳನ್ನು ನೆನಪಿಸುತ್ತವೆ. ಯಾವುದು ರಸ್ತೆ, ಯಾವುದು ಗುಂಡಿ, ಯಾವುದು ಬಾವಿ, ಯಾವುದು ಕೆರೆ, ಸಂಪೂರ್ಣ ಹೊಳೆಯಂತಾಗಿದೆ ರಸ್ತೆಗಳೆಲ್ಲ ಹಡಾಲೆದ್ದು ಹೋಗಿವೆ, ಬರೀ ಗುಂಡಿಗಳೇ. ಮಳೆ ಬಂದರೆ ಸಾಕು ರಸ್ತೆಗಳು ಹಳ್ಳಗಳನ್ನು ನೆನಪು ಮಾಡುತ್ತವೆ. ಚರಂಡಿ ನೀರು ರಸ್ತೆ ಮನೆಗಳಲ್ಲಿ ಗಂಗೆಯಂತೆ ಹರಿಯುತ್ತೆ. ಮೀನುಗಳು ಕೂಡ ಮನೆ ಒಳಗೆ ನುಗ್ಗಿದೆ. ಯಾವುದೇ ನಿರ್ವಹಣೆ ಮೇಂಟೆನೆನ್ಸ್ ಇಲ್ಲದೆ ಸೊರಗ್ತಾ ಇದೆ ಸಿಲಿಕಾನ್ ವ್ಯಾಲಿ, ಸಿಲಿಕಾನ್ ಸಿಟಿ. ಈ ಬಗ್ಗೆ ಪ್ರಶ್ನೆ ಮಾಡೋದು, ವರದಿ ಮಾಡೋದು ತಪ್ಪಂತೆ. ಬಿಬಿಎಂಪಿ ಸಿಇ ಪ್ರಕಾರ ರಸ್ತೆಯಲ್ಲಿ ನೀರು ನಿಲ್ಲೋದು ಕಾಮನ್ ಅಂತೆ. ಚರಂಡಿ ನೀರು ರಸ್ತೆಗೆ ಬರೋದು ಸಾಮಾನ್ಯ ಪ್ರಕ್ರಿಯೆ ಅಂತೆ. ಮಾಧ್ಯಮದವರು ವರದಿ ಮಾಡೋದು ಹುಚ್ಚಾಟುವಂತೆ, ನಾನ್ಸೆನ್ಸ್ ಅಂತೆ. ಇದು ಬಿಬಿಎಂಪಿಯ ಚೀಫ್ ಎಂಜಿನಿಯರ್ ಪ್ರಹ್ಲಾದ್ ಚೀಪ್ ಆದಂತ ಉಡಾಫೆ ಉತ್ತರ. ಮುಂಗಾರು ಪೂರ್ವ ಮಳೆಗೆ ಮುಳುಗ್ತಾ ಇದೆ ಬೆಂಗಳೂರು. ಮಳೆ ಬರ್ತಾ ಇದೆ, ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ. ಚರಂಡಿಗಳಲ್ಲಿ ನೀರುಗಳು ಹರಿಯುತ್ತಿಲ್ಲ, ಬದಲಾಗಿ ರಸ್ತೆಗಳಲ್ಲಿ ಹರಿತಾ ಇದ್ದಾವೆ. ಮನೆ ಒಳಗೆ ಚಿತ್ರಾನ್ನ ಮಾಡ್ಕೊಂಡು ತಿನ್ನೋದಕ್ಕೂ ನಮಗೆ ನೆಮ್ಮದಿ ಸಿಗ್ತಾ ಇಲ್ಲ. ಮನೆಯೊಳಗೂ ಗಂಗೆಯಂತೆ ನೀರು ಹರಿತಾ ಇದೆ. ಇದರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಚೀಪ್ ಆದಂತಹ ಚೀಫ್ ಇಂಜಿನಿಯರು ಬಹಳ ಚೀಪ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಅದೆಲ್ಲ ಕಾಮನ್ ರೀ ಅಂತಿದ್ದಾರೆ. ಈ ಚೀಫ್ ಇಂಜಿನಿಯರ್ ಮನೆ ಒಳಗೆ ಗಂಗೆ ಹರಿದಿಲ್ಲ. ಈ ಚೀಫ್ ಇಂಜಿನಿಯರ್ ಮನೆ ಒಳಗೆ ಮಳೆ ನೀರು ಸೋರ್ತಾ ಇಲ್ಲ. ಮಳೆ ನೀರು ಸೋರ್ತಾ ಇರೋದು ಬೆಂಗಳೂರಿಗರ ಮಧ್ಯಮ ಬಡವರ್ಗ ಲೇಬರ್ ಕ್ಲಾಸ್ ಜನರ ಮನೆ ಒಳಗೆ. ಈ ಮನುಷ್ಯನ ಮನೆಗೆ ನೀರು ಹರಿತಿಲ್ಲ, ಇದು ಕಾಮನ್ ಅಂತೆ. ಈ ಚೀಫ್ ಇಂಜಿನಿಯರು ಇಷ್ಟೊಂದು ಉಡಾಫೆಯ ಉತ್ತರ ಕೊಡಲೇಬಾರ್ದು. 4 ಗೋಡೆಯ ಮಧ್ಯೆ ಹೆಂಡತಿ ಮಕ್ಕಳ ಮುಂದೆ ಬೇಕಾದ್ರೆ ಈ ಸ್ಟೇಟ್ಮೆಂಟ್ ಅನ್ನು ಕೊಡಲಿ ಸಾರ್ವಜನಿಕವಾಗಿ. ಇದ್ರ ಬಗ್ಗೆ ಪತ್ರಕರ್ತರು ಪ್ರಶ್ನೆ ಮಾಡಬಾರ್ದಂತೆ. ಸಾರ್, ಇಲ್ಲಿ ಅವೈಜ್ಞಾನಿಕವಾದಂತಹ ಸೂತ್ರಗಳೇ ಹಿಂಗೆ ಮಳೆ ನೀರು ರಸ್ತೆಯಲ್ಲಿ ನಿಲ್ಲೋದಕ್ಕೆ ಕಾರಣ ಅಂದರೆ ಈ ಮನುಷ್ಯನ ಕಣ್ಣು ನೆತ್ತಿ ಕಪಾಲ ಎಲ್ಲ ಕೆಂಪಾಗ್ಬಿಡುತ್ತೆ. ರೋಷಾವೇಶವಾಗಿ ಹೇಳ್ತಾರೆ. ಆ ಮನುಷ್ಯನೇ ಮಾತನಾಡಿರುವಂತಹ ಆಡಿಯೋ ಕೇಳಿಸ್ಕೊಳ್ಳಿ. ನೋಡಿ, ಇವತ್ತು ಬೆಂಗಳೂರಿನಲ್ಲಿ ಹವಾಮಾನ ಪ್ಯಾಟರ್ನ್ ಅಂತ ಹೇಳ್ತೀವಿ, ಏನಂತೀವಿ ವೆದರ್ ಪ್ಯಾಟರ್ನ್ ಅಂತ. ಅದು ಸ್ಮಾಲ್ ಟೈಮು ಲಾರ್ಜ್ ಇಂಟೆನ್ಸಿಟಿ
ರೈನ್ಫಾಲ್ ಆಗಿಬಿಡುತ್ತೆ. ಅಂದರೆ ಮಳೆ ದಡ್ಡಂತ ನೆಲದ ಮೇಲೆ ಬೀಳುತ್ತದೆ. ಅದು ಬಿದ್ದಾಗ ಒಂದು ಸ್ವಲ್ಪ ಹರಿವು ಕಾಣಿಸುತ್ತೆ. ಆ ಟೈಮಲ್ಲಿ ತಾವು ಮೊಬೈಲ್ ಇಟ್ಕೊಂಡು ಎಲ್ಲ ವೀಡಿಯೋ ತೆಕ್ಕೊಳ್ಳೋದು ಭಾಳ ಸುಲಭ. ಆವಾಗ ಆ ನೀರು ಸ್ವಲ್ಪ ಹರಿತಾ ಇರೋದು ನೋಡಿದ್ರೆ ಏನಪ್ಪ ಬೆಂಗಳೂರು ಮುಳುಗೋಯ್ತಾ ಅನ್ನೋಂಗೆ ಮಾಡ್ತಾರೆ. ಅದರೊಳಗೆ ಒಂದು ಎರಡಿದೆ. ಒಂದು ಜನರಿಗೆ ಸೆನ್ಸೇಷನಲೈಸ್ ಮಾಡಬೇಕು. ಏನಪ್ಪ ಎಲ್ಲರೂ ನೋಡ್ತಾ ಇದ್ದರೆ ಊರಿಂದ ಆಚೆ ಇರೋರು ನೋಡ್ತಾ ಇರ್ತಾರೆ ಇವತ್ತು ಟಿ ವಿಯಲ್ಲಿ, ಅಮ್ಮ ಇವತ್ತೇನು ಬೆಂಗಳೂರು ಮುಳುಗೋಗೋ ರೀತಿಯಲ್ಲಿ ಬರ್ತಾ ಇದೆ, ಅಷ್ಟೊಂದು ಮಳೆ ಆಗಿಬಿಟ್ಟಿದೆಯಾ ಅಂತ ಕೇಳ್ತಾರೆ. ಇಲ್ಲಿ ಯಾವುದೋ ಒಂದು ಸಣ್ಣ ಮೋರಿ ಬಾಲಿ ನೀರು ಹರಿತಾ ಇರುತ್ತೆ, ಅದನ್ನು ಫೋಟೋ ತೆಕ್ಕೊಂಡಿರ್ತಾರೆ. ಹಾಗಾಗಿ ಇಟ್ ಈಸ್ ಎ ಮೋರ್ ಸ್ಯಾಂಪ್ಲಿಂಗ್, ನೆಗೆಟಿವ್ ಸ್ಯಾಂಪ್ಲಿಂಗ್ ಅಂತ ಕರಿಬೇಕು, ಪಾಸಿಟಿವ್ ಸ್ಯಾಂಪ್ಲಿಂಗ್ ಅಂತ ಕರಿಬೇಕು, ಹುಚ್ಚಾಟ ಅಂತ ಕರಿಬೇಕು, ಗೊತ್ತಿಲ್ಲ. ಸೊ ಎಲ್ಲ ಸೆನ್ಸೇಷನಲೈಸ್ ಮಾಡಬೇಕು ನ್ಯೂಸ್ನ. ನನ್ನ ನ್ಯೂಸ್ನ ಜಾಸ್ತಿ ಜನ ನೋಡಲಿ, ಜನ ಸ್ವಲ್ಪ ಗಾಬರಿ ಆಗಲಿ ಅನ್ನೋ ಒಂದು ವಿಚಾರದಲ್ಲಿ ಈ ರೀತಿ ಆಗ್ತಾ ಇದ್ದಾವೆ. ಎಲ್ಲಾದರೂ ನೀರು ಹರಿವು ಬರ್ತದೆ, ಆ ನೀರು ಹರಿಯೋ ಜಾಗನ ಹೋಗಿ ಹಿಡಿಯೋದು ನೋಡಿ. ಮಾಧ್ಯಮದವರಿಗೆ ವೀಕ್ಷಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಸುದ್ದಿ ಸಾವಿರಾರಿದ್ದಾವೆ. ಪ್ರಹ್ಲಾದರಂತಹ ಪ್ರಹ್ಲಾದಗಳು ನಮಗೆ ಪುಕ್ಕಟೆ ಸಲಹೆ ಕೊಡೋದು ಅನಗತ್ಯ ಮತ್ತು ಅವಶ್ಯಕತೆ ಇಲ್ಲದೆ ಇರೋದು. ನಿಮ್ಮ ವ್ಯಾಪ್ತಿಗೆ ಮತ್ತು ನಿಮ್ಮ ಅಧಿಕಾರದ ಅಡಿಗೆ ಬರುವಂತಹ ಕೆಲ ಪ್ರಮಾದ, ಕೆಲ ನ್ಯೂನತೆಗಳನ್ನು ನಿಮ್ಮ ಜೊತೆ ಕೇಳೋದಕ್ಕೋದ್ರೆ ಊರು ತುಂಬ ಮಾತನಾಡ್ತೀರಿ, ಊರು ತುಂಬ ಸಲಹೆ ಕೊಡೋದಕ್ಕೆ ಬರ್ತೀರಿ. ಬೆಂಗಳೂರು ತೂತಾಗ್ತಾ ಇದೆ, ಬೆಂಗಳೂರು ನೀರು ಹರಿದು ಊರು ಬಾಗ್ಲಾಗಿದೆ ಅಂತ ಕೇಳೋದಕ್ಕೆ ಬಂದರೆ ಅದಕ್ಕೆ ಹಿಂಗಮ್ಮ ಪರಿಹಾರ, ಹಿಂಗಪ್ಪ ಪರಿಹಾರ ಅಂತ ಹೇಳೋದು ಬಿಟ್ಟು ಮಾಧ್ಯಮದವರು ಸೆನ್ಸೇಷನಲ್ ಕ್ರಿಯೇಟ್ ಮಾಡೋದಕ್ಕೆ ಒಂದೆರಡು ಕಡೆಗಳಿಂದ ಫೋಟೋ ವಿಡಿಯೋಗಳನ್ನು ಸಂಗ್ರಹ ಮಾಡಿಕೊಂಡು ಟಿ ವಿಯಲ್ಲಿ ಸುದ್ದಿ ಮಾಡ್ತಾರೆ ಅಂತ ಹೇಳ್ತಾರೆ. ನೀವು BBMPಯ ಚೀಫ್ ಇಂಜಿನಿಯರ್ ಅನ್ನೋ ಕಾರಣಕ್ಕೋಸ್ಕರ ಮಾತ್ರ ಕೆಲ ಪದಪ್ರಯೋಗದಲ್ಲಿ ಬದಲಾವಣೆ ತರ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಈ ತರಹದ ಹೇಳಿಕೆ ಕೊಟ್ಟಿದ್ದಿದ್ರೆ ಪದಪ್ರಯೋಗದಲ್ಲಿ ಬದಲಾವಣೆ ತರ್ತಿರಲಿಲ್ಲ. ಪ್ರಹ್ಲಾದ್ ಅವರೇ, ಬೆಂಗಳೂರು ಸೋರ್ತಾ ಇದೆ. ಬೆಂಗಳೂರು ಭಾಗದ ಜನ ನಿಶಬ್ದವಾಗಿ ಅಳ್ತಿದ್ದಾರೆ. ಅಳೋದಕ್ಕೆ ಅವರಿಂದ ಸಮಯ ಇಲ್ಲ. ಕಾರಣ ನೀರು ಖಾಲಿ ಮಾಡಬೇಕು. ಮನೆ ಅಂಗಳದಲ್ಲಿ ನೀರು ನಿಂತಿದೆ. ಅಡುಗೆ ರೂಮಲ್ಲಿ ಚಿತ್ರಾನ್ನ ಮಾಡಿ ಮಕ್ಕಳಿಗೆ ಬಡಿಸೋಣ ಅಂದರೂ ಕೂಡ ಮಳೆ ನೀರು ಗಂಗೆ ಥರ ಒಳಗೆ ಹರಿತಿದೆ. ಈ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಹೋದರೆ BBMPಯ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಏನು ಪ್ರತಾಪ ತೋರಿಸ್ತೀರಿ ಪತ್ರಕರ್ತರ ಜೊತೆ? ಸೆನ್ಸೇಷನಲ್ ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಸುದ್ದಿ ಸಾವಿರಾರುಗಳಿದ್ದಾವೆ. ಬೆಂಗಳೂರಲ್ಲಿ ನೀರು ಹರಿತಾ ಇದೆ, ಬಸ್ಸು ಸಂಚರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಪ್ರಯಾಣಿಕರ ಗೋಳಾಟ, ದ್ವಿಚಕ್ರ ವಾಹನದವರು ರಸ್ತೆಯಲ್ಲೇ ನೋಡ್ತಿದ್ದ ಹಾಗೆ ಕುಟುಂಬ ಸಮೇತ ಬಿದ್ದ ದೃಶ್ಯಗಳು ನಿಮಗೆ ಕಣ್ಣಿಗೆ ಕಾಣಿಸಿಲ್ವಾ? ಬೆಂಗಳೂರಿನ ಸಾಯಿ ಲೇಔಟ್ ಕತೆ ಏನಾಯಿತು? ಪಾಪ ಅಪಾರ್ಟ್ಮೆಂಟಲ್ಲಿ ಜೀವನ ಮಾಡ್ತಾ ಇದ್ದಂತಹ 55 ವರ್ಷದ ವೃದ್ಧ ಏನು ತಪ್ಪು ಮಾಡಿದ್ದ ಪುಣ್ಯಾತ್ಮ? ಮೊಮ್ಮಕ್ಕಳ ಜೊತೆ ಆಟ ಆಡೋ ವಯಸ್ಸು ಆ ಮನುಷ್ಯಂದು. ಅಪಾರ್ಟ್ಮೆಂಟ್ನ ಗ್ರೌಂಡ್ ಫ್ಲೋರಲ್ಲಿ ನೀರು ನಿಂತ್ಕತ್ತು ಅಂತ ಹೇಳಿ ಮೋಟ್ರ್ ಆನ್ ಮಾಡಿದ್ದಾರೆ. ಚಿಕ್ಕ ಬಾಲಕ ಸೇರಿ ಸಾವನ್ನಪ್ಪಿದ್ರಲ್ಲ. ಪ್ರಹ್ಲಾದ್ ಅವರೇ, ನಿಮಗೆ ಮನುಷ್ಯತ್ವ ಅನ್ನೋದಿಲ್ವೇನ್ರಿ? ಹ್ಯುಮ್ಯಾನಿಟಿ ಇಲ್ಲ ನಿಮಗೆ? ಏನು ಮಾತನಾಡ್ತೀರಿ ಮಾಧ್ಯಮದವ್ರ ಬಗ್ಗೆ? ಸೆನ್ಸೇಷನಲ್ ಕ್ರಿಯೇಟ್ ಮಾಡೋದಕ್ಕೆ 2-3 ಫೋಟೋಗಳನ್ನು ಟಿ ವಿನಲ್ಲಿ ಹಾಕಿ ಜನರನ್ನು ಗ್ರ್ಯಾಬ್ ಮಾಡ್ತಾರೆ ಅಂತ ಹೇಳಿ. ಸಣ್ಣ ಕಾಮನ್ ಸೆನ್ಸ್ ಬೇಡ ನಿಮಗೆ? ಕಾಮನ್ ಸೆನ್ಸ್ ಬೇಡ, ಕನಿಷ್ಠ ಪರಿಜ್ಞಾನ ಇಲ್ಲ. ಬೆಂಗಳೂರು ಹಾಳಾಗ್ತಾ ಇದೆ. ಬೆಂಗಳೂರು ಏನು ನಾವು ಉತ್ತರ ಪ್ರದೇಶ ಬಿಹಾರದಲ್ಲಾದರೆ ಅಲ್ಲಿನ ಆಡಳಿತ ವ್ಯವಸ್ಥೆನೇ ಹಿಂಗೆ ಅಂತ ಹೇಳ್ಬೋದು. ಅದು ನಮ್ಮ ಕರ್ನಾಟಕದ ಒಬ್ಬ ಚೀಫ್ ಇಂಜಿನಿಯರ್ ಹಿಂಗೆ ಮಾತನಾಡೋದು. BBMP ಮುಖ್ಯ ಇಂಜಿನಿಯರ್ ಪ್ರಹ್ಲಾದ್ ವಿರುದ್ಧ ಭ್ರಷ್ಟಾಚಾರದ ಆರೋಪ. ಪ್ರತಿ ಕಾಮಗಾರಿಯಲ್ಲೂ ಸಿಇ ಪ್ರಹ್ಲಾದ್ ಭಾರಿ ಪರ್ಸೆಂಟೇಜ್. BBMP ಸಿಇ ವಿರುದ್ಧ ಬೇನಾಮಿಯಾಗಿ ಗುತ್ತಿಗೆ ಕೆಲಸದ ಆರೋಪ. ಅದರ ವಾಸನೆ ದಟ್ಟವಾಗಿ ಬಡಿತಾ ಇದೆ. ರಸ್ತೆ ಕಾಮಗಾರಿಗಳಲ್ಲೂ ಬೇರೆಲ್ಲೂ ಮಾಡದ ಪ್ರಯೋಗಗಳು. ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಯೋಜನೆಗಳಲ್ಲಿ ಬಹುತೇಕ ಅಟ್ಟರ್ ಫ್ಲಾಪ್ ಆಗಿದೆ. BBMP ಸಿಇ ವಿರುದ್ಧ ಬೇನಾಮಿಯಾಗಿ ಗುತ್ತಿಗೆ ಕೆಲಸದ ಆರೋಪ. ಬೆಂಗಳೂರಿನ ಬಹುತೇಕ ಭಾಗಶಃ ಶಾಸಕರಿಂದ ವಿರೋಧ ಕಟ್ಟಿಕೊಂಡಿರ್ತಕ್ಕಂತಹ ಪ್ರಹ್ಲಾದ್. ಮುನಿರತ್ನ ಸೇರಿ ಹಲವು MLAಗಳಿಂದ CM DCMಗೆ ದೂರು. ರಾಜ್ಯ ಸರ್ಕಾರದ ಕೃಪಾ ಕಟಾಕ್ಷದಿಂದ ಮುಂದುವರೆದಿದೆ ಪ್ರಹ್ಲಾದ್ ಅವರ ಕಾರ್ಯ ಪ್ರತಾಪ.
ಬೆಂಗಳೂರಿನ ಇಂದಿನ ಸ್ಥಿತಿಗೆ ಪ್ರಹ್ಲಾದ್ ಕಾರಣ ಎಂಬ ಆರೋಪ. ಇಷ್ಟೆಲ್ಲ ಆರೋಪಗಳಿದ್ದರೂ ಸಿಇ ಪ್ರಹ್ಲಾದ್ಗೆ ಮಣೆ ಹಾಕಿದ ಸರ್ಕಾರ. ಬಿಬಿಎಂಪಿ ಮುಖ್ಯ ಎಂಜಿನಿಯರ್ ಪ್ರಹ್ಲಾದ್ ವಿರುದ್ಧ ಭ್ರಷ್ಟಾಚಾರ ಆರೋಪ. ಸಂತೆಗೆ ತಕ್ಕ ಕಂತೆಗಳು ಅಂತ ಹೇಳ್ತಾರೆ ನೋಡಿ. ನಮ್ಮ ನಾದಕ್ಕೆ ಕುಣಿಯೋರು ಬೇಕು, ಹಂಗಾದಾಗ ನಮಗೆ ಸರಿಸಾಟಿಯಾಗಬಲ್ಲ ವ್ಯಕ್ತಿಯನ್ನೇ ನಾವು ಕೂರಿಸ್ತೀವಿ. ಇದು ಮನುಷ್ಯ ಸ್ವಾಭಾವಿಕ. ರಸ್ತೆ ಕಾಮಗಾರಿಗಳಲ್ಲಿ ಬೇರೆಲ್ಲೂ ಮಾಡದ ಪ್ರಯೋಗ ಬೆಂಗಳೂರಿನಲ್ಲಿ ಮಾಡಿದ್ದಾರೆ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಅವರು. ಹಿಂಗೆ ಹೇಳಲೇಬೇಕಾಗಿ ಬರುತ್ತೆ. ಅವರ ಸ್ಟೇಟ್ಮೆಂಟನ್ನು ಗಮನಿಸ್ತಾ ಇದ್ರೆ ಪತ್ರಕರ್ತರ ರಕ್ತ ಕುದಿಯುತ್ತೆ. ಜವಾಬ್ದಾರಿಯುತವಾಗಿ ಮಾತನಾಡುವಂತಹ ಸಂದರ್ಭ ಇದು. ಮುಂಗಾರು ಪೂರ್ವ ಮಳೆಗೆ ಬೆಂಗಳೂರು ಕೊಚ್ಕೊಂಡು ಹೋಗ್ತಾ ಇದೆ. ಇದಕ್ಕೆ ಏನು ವೈಜ್ಞಾನಿಕ ಕಾರಣಗಳನ್ನು ಪ್ರಯೋಗ ಮಾಡಿ ಪರಿಹಾರ ಹುಡುಕಬಹುದು ಅನ್ನುವಂಥದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡೋದು ಬಿಟ್ಟು ಬಾಯಿಗೆ ಬಂದಾಗೆ ಉಡಾಫೆ ಉತ್ತರ ಕೊಡೋದು. ಈಗಾಗಲೇ ನಾವು ಹೇಳಿದಂತೆ ಇದೇ ಪ್ರಹ್ಲಾದ್ ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿದೆ. ಸಿಎಂ DCMಗಳಿಗೆ ಈಗಾಗಲೇ ದೂರು ಕೂಡ ಹೋಗಿರ್ತಕ್ಕಂತಹದ್ದು. ಕೆಲ ಅವೈಜ್ಞಾನಿಕ ಪ್ರಯೋಗಗಳನ್ನು ಬೆಂಗಳೂರಿನಲ್ಲಿ ಪ್ರಯೋಗ ಮಾಡಿ ಚೀಫ್ ಇಂಜಿನಿಯರ್ ಬಹಳ ಚೀಪಾದ ಹೆಸರನ್ನು ಗಳಿಸ್ಕೊತಾ ಇದ್ದಾರೆ. ಕೆಲ ಕಾಂಟ್ರಾಕ್ಟರ್ಗಳ ಕಾಂಟ್ಯಾಕ್ಟ್ನಿಂದಾಗಿ, ಕೆಲ ಗುತ್ತಿಗೆದಾರರ ಸಂಪರ್ಕ ಪಡೆದು ಬೇರೆ ಬೇರೆ ತರಹದಲ್ಲಿ ಹೆಸರು ಮಾಡ್ತಾ ಇದ್ದಾರೆ ಪ್ರಹ್ಲಾದ್ ಎನ್ನುವಂಥ ಆರೋಪ. ನಮ್ಮ ನಿರ್ಧರಿತ ಸಾಲುಗಳಲ್ಲ, ಇದು ನಮ್ಮ ಓನ್ ಸ್ಟೇಟ್ಮೆಂಟ್ಗಳಲ್ಲ. ನಿಮ್ಮ ವಿರುದ್ಧ ಕೇಳಿ ಬರ್ತಾ ಇರತಕ್ಕಂತಹ ಆರೋಪ ಮತ್ತು ನಿಮ್ಮ ಮೇಲೆ ಮೂಡ್ತಾ ಇರುವಂತಹ ಸಂದೇಹಗಳನ್ನು ಹೇಳೋದು ಅಪರಾಧ ಅಲ್ವಲ್ಲ. ಬೆಂಗಳೂರನ್ನ ಅಭಿವೃದ್ಧಿ ಮಾಡಿ ಅಂತ ನಿಮ್ಮನ್ನ ಕೂರಿಸಿದ್ರೆ 7-8 ವರ್ಷದಿಂದ ಆಯಕಟ್ಟಿನ ಜಾಗದಲ್ಲೇ ಪ್ರಹ್ಲಾದ್ ಜಾಂಢಾ ಊರಿದ್ದಾರೆ. ಪ್ರಹ್ಲಾದ್ ಬಳಿ 3-4 ಎಂಜಿನಿಯರ್ ಪೋಸ್ಟ್ಗಳು, ಅರ್ಹರಿಗೆ ಪೋಸ್ಟಿಂಗ್ ತಪ್ಪಿಸಿ ಬಿಬಿಎಂಪಿ ಸಿಇ ಪ್ರಹ್ಲಾದ್ ಕಿರುಕುಳ. ನಿಯಮದ ಪ್ರಕಾರ ಒಂದೇ ಹುದ್ದೆಯಲ್ಲಿ 3-4 ವರ್ಷಕ್ಕಿಂತ ಹೆಚ್ಚಿಗೆ ಇರುವಂತಿಲ್ಲ. ಆದರೂ ದೊಡ್ಡವರ ಕೃಪಾಶೀರ್ವಾದದಿಂದ ಪ್ರಹ್ಲಾದ್ ಅವರು ಮುಂದುವರಿತಾ ಇದ್ದಾರೆ. 7-8 ವರ್ಷದಿಂದ ಆಯಕಟ್ಟಿನ ಜಾಗದಲ್ಲಿ ಪ್ರಹ್ಲಾದ್ ಇರುವಂತಹದ್ದು. ಪ್ರಹ್ಲಾದ್ ಬಳಿ 3-4 ಎಂಜಿನಿಯರ್ ಪೋಸ್ಟ್ಗಳು, ಅರ್ಹರಿಗೆ ಪೋಸ್ಟಿಂಗ್ ತಪ್ಪಿಸಿ ಬಿಬಿಎಂಪಿ ಸಿಇ ಪ್ರಹ್ಲಾದ್ ಕಿರುಕುಳ ಎನ್ನುವಂಥ ಆರೋಪವೂ ಇದೆ. ಹೆಂಡತಿ ಮನೆಗೆ ಗಂಡ ಹೋದ್ರೆ, ಮಾವ ಅತ್ತೆ ಚೆನ್ನಾಗಿ ನೋಡ್ಕೊಂಡ್ರೆ ಹೆಂಡತಿ ಮನೆಯಲ್ಲೇ ಗಂಡ ಉಳಿಯುವಂತಹ ಕೆಲ ಪದ್ಧತಿಗಳು ಮನೆ ಮಗ ಅಂತ ಕರೀತಾರೆ ಅಳಿನ. ಅಂದರೆ ಅತ್ತೆ ಮನೆಯಲ್ಲಿ ಸ್ವಲ್ಪ ಸೌಕರ್ಯಗಳು ಅನುಕೂಲಗಳು ಜಾಸ್ತಿ ಇದ್ದಾಗ ಹೆಂಡತಿ ಮನೆಯಿಂದ ಮಗ ಬರೋದಕ್ಕೆ ಒಪ್ಕೊಳ್ಳೋದಿಲ್ಲ. ಅದು 7 ವರ್ಷ ಆಗಲಿ 10 ವರ್ಷ ಆಗಲಿ, ನನಗೆ ಅನುಕೂಲ ಚೆನ್ನಾಗಿದೆ. ಅದೇ ಥರ ಆಯಕಟ್ಟಿನ ಜಾಗದಲ್ಲಿ ನಿಯಮದ ಪ್ರಕಾರ ನೋಡ್ರಿ, ಒಂದು ಖಾತೆ ಒಂದು ಹುದ್ದೆ ಅಂತ ಬಂದಾಗ ಅದಕ್ಕೊಂದು ಮಾನದಂಡಗಳಿರ್ತಾವೆ, ಅದಕ್ಕೊಂದು ಲೆಕ್ಕಾಚಾರಗಳಿರುತ್ತೆ. 3-4 ವರ್ಷಕ್ಕಿಂತಲೂ ಒಂದು ಸ್ಥಾನದಲ್ಲಿ ಅದೇ ಜಾಗದಲ್ಲಿ ಕಂಟಿನ್ಯೂ ಆಗೋ ಹಾಗಿಲ್ಲ. ಕಾರಣ ಅದು ಬೇರೆ ಬೇರೆ ತಿರುವನ್ನು ಪಡೆದುಕೊಳ್ಳುತ್ತೆ, ಅಥವಾ ಅಲ್ಲಿ ಲಂಚ ಪಡೆದುಕೊಳ್ಳಬಹುದಾದ ಪ್ರಚೋದನೆಗಳನ್ನು ಕೊಟ್ಟಂಗಾಗುತ್ತೆ. ಸುದೀರ್ಘವಾಗಿ ಒಂದೇ ಸ್ಥಾನದಲ್ಲಿ ಒಂದೇ ಜಾಗದಲ್ಲಿ ಕೂತ್ಕೊಂಡಾಗ ವಾತಾವರಣಗಳನ್ನು ಗ್ರಹಿಸಿಕೊಂಡು ಆ ಭಾಗದಲ್ಲಿ ಬೇರೆ ಚಟುವಟಿಕೆಗಳು ಮುಂದುವರಿಬಹುದು. ಜೊತೆಗೆ ಕಾನೂನಿನ ಬೇರೆ ಬೇರೆ ಕಾರಣಗಳಿಂದಾಗಿ ಅದೇ ಸ್ಥಾನದಲ್ಲಿ ಅದೇ ಜಾಗದಲ್ಲಿ ಕೂತ್ಕೊಳ್ಳೋ ಹಾಗಿಲ್ಲ. ದಶಕಗಳು ಕಳೆದರೂ ಕೂಡ 7-8 ವರ್ಷ ಆಯಿತು ಅಂತಾರೆ, ಇನ್ನೇನು ದಶಕಕ್ಕೆ ಹತ್ರ ಅಷ್ಟು ವರ್ಷಗಳಿಂದ ಮುಂದುವರಿತಾ ಇದ್ದಾರೆ. ಹೆಂಗೆ ಸಾಧ್ಯ ಇದು? ಆಯಕಟ್ಟಿನ ಸ್ಥಳಗಳಿಗೆ ಬ್ರ್ಯಾಂಡ್ ಬೆಂಗಳೂರು ಮಾಡೋಕೆ ಆಗಲಿಲ್ಲ, ಬ್ಯಾಡ್ ಬೆಂಗಳೂರು ಮಾಡೋದ್ರಲ್ಲಿ ಮಾತ್ರ ಸಕ್ಸಸ್. ಗ್ರೇಟರ್ ಬೆಂಗಳೂರು ಮಾಡೋಕೆ ಆಗುತ್ತಾ? ವಿ ಡೋಂಟ್ ನೋ. ಮೂಲ ಸೌಕರ್ಯಗಳ ನಿರ್ವಹಣೆ ಇಲ್ಲದೆ ಸೊರಗಿದ ಬೆಂಗಳೂರು ಸೆರಗಿನಲ್ಲಿ ಕಣ್ಣೊರೆಸ್ಕೊತಾ ಇದ್ದಾರೆ ಮಧ್ಯಮ ವರ್ಗದ ಬಡವರು. ಈ ಬಗ್ಗೆ ಪ್ರಶ್ನೆ ಮಾಡಂಗೆ ಇಲ್ವಾ ಮಾಧ್ಯಮಗಳು? ಕಳೆದ ದಶಕದಿಂದ ಬಿಬಿಎಂಪಿಯಲ್ಲೇ ಪ್ರಹ್ಲಾದ್ ಠಿಕಾಣಿ ಹೂಡಿದ್ದಾರೆ. ಚೀಫ್ ಎಂಜಿನಿಯರ್ ಮಾಡಿದ ಎಡವಟ್ಟು, ಪ್ರಮಾದ, ವಿವಾದ ಒಂದೆರಡಲ್ಲ. ಬಿಬಿಎಂಪಿ ಸಿಇ ಪ್ರಹ್ಲಾದ್ ವಿರುದ್ಧ 108 ಆರೋಪಗಳಿವೆ. ಬೆಂಗಳೂರು ಸರಿ ಹೋಗಬೇಕು ಅಂದರೆ ಸಿಇ ಎತ್ತಂಗಡಿ ಮಾಡಿ, ಇಲ್ಲದಿದ್ದರೆ ಇದಕ್ಕೊಂದು ಸೂಕ್ತ ಪರಿಹಾರ ಸಿಗೋದೇ ಇಲ್ಲ. ಸಿಎಂ DCM ಅವರೇ ಮೊದಲು ಇವರನ್ನ ವರ್ಗ ಮಾಡಿ, ಬರೀ ಇವರಷ್ಟೇ ಅಲ್ಲ 16 ವರ್ಷ ಠಿಕಾಣಿ ಹೂಡಿದವರಿಗೆ ಸರ್ಜರಿ ಮಾಡಬೇಕು ನೀವು.
ಇಲ್ಲ ಅಂದರೆ ನಿಮ್ಮ ಸರ್ಕಾರದ ಮಾನ ಇನ್ನಷ್ಟು ಹರಾಜಂತೂ ಖಚಿತ ಖಚಿತ ಖಚಿತ, ಅದು ನಿಶ್ಚಿತ. ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕಾಗಲ್ಲ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಮೇಲೆ ಜನರಿಗೆ ವಿಶ್ವಾಸ ಕಡಿಮೆಯಾಗ್ತಾ ಇದೆ, ಜನರಲ್ಲಿ ಸೆಳೆತ ಕಡಿಮೆಯಾಗ್ತಾ ಇದೆ. ಆಡಳಿತ ವಿರೋಧಿ ಅಲೆ ಎದ್ದೇಳುವ ಮುನ್ನ ಈ ತರಹದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳದೇ ಇದ್ದರೆ ಆಡಳಿತಾರೂಢ ಪಕ್ಷ ತಾನೇ ಕೊಡ್ಲಿಯನ್ನು ಎತ್ಕೊಂಡು ತನ್ನ ಕಾಲಿಗೆ ಹಾಕ್ಕೊಂಡ ಡ್ಯಾಮೇಜನ್ನು ಸ್ವಯಂಕೃತವಾಗಿ ನೀವೇ ಮಾಡ್ಕೋತೀರಿ. ಈ ತರಹದ ಪ್ರಮಾದಗಳಿಗೆ ಇರೇಜ್ ಮಾಡದೇ ಇದ್ದರೆ ಸರ್ಕಾರ ನಿಜಕ್ಕೂ ಕೂಡ ಹೆಸರು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ವರ್ಷಾನುಗಟ್ಟಲೆ ಒಂದೇ ಜಾಗದಲ್ಲಿ ಠಿಕಾಣಿ ಹೂಡ್ತಾ ಸಾಕಷ್ಟು ಆರೋಪಗಳು ಆತನ ವಿರುದ್ಧ ಕೇಳಿ ಬಂದರೂ ಕೂಡ ಅದಕ್ಕೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಆ ಆರೋಪದ ಸತ್ಯಾಸತ್ಯತೆಯನ್ನು ಬಹಿರಂಗಪಡಿಸುವಂತಹ ಯಾವ ಉತ್ಸಾಹವನ್ನೂ ಕೂಡ ಸರ್ಕಾರ ತೋರ್ತಾ ಇಲ್ಲ. ಈಗ ಬರ್ತಾ ಇರತಕ್ಕಂತಹ ಮಾಹಿತಿಯ ಪ್ರಕಾರ ಆಡಳಿತಾರೂಢ ಪಕ್ಷದ ಪ್ರಭಾವಿಗಳ ಕೃಪಾಶೀರ್ವಾದದಿಂದಲೇ ಆ ಜಾಗದಲ್ಲಿ ಇಷ್ಟು ವರ್ಷಗಳ ಕಾಲ ಮುಂದುವರಿಯೋದಕ್ಕೆ ಪ್ರಹ್ಲಾದ್ ಅವರಿಗೆ ಸಾಧ್ಯ ಆಯಿತು ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಇವರ ತಲೆಯ ಮೇಲೆ ಯಾರ ಅಭಯ ಹಸ್ತ ಇದೆ, ಇವರ ಸಂಪರ್ಕ ಜಾಲದಲ್ಲಿ ಯಾವ್ಯಾವ ಪ್ರಭಾವಿಗಳು ಇವರಿಗೆ ಬೆಂಬಲಿಸ್ತಾ ಇದ್ದಾರೆ, ಒಬ್ಬ BBMP ಚೀಫ್ ಇಂಜಿನಿಯರಿಗೆ ಇರಬಹುದಾದ ವಿಶಾಲವಾದ ಜವಾಬ್ದಾರಿಯನ್ನು ಮರೆತಿರ್ತಕ್ಕಂತಹ ಎಕ್ಕಶ್ಚಿತ್ ಒಬ್ಬ CE, ಹಿಂಗೆ ಹೇಳ್ಬೇಕು ನಾವು. ಆಫ್ಟರ್ ಆಲ್ ಒಂದು CE ಮಾಧ್ಯಮದವರ ಜೊತೆ ಅವ್ರ ಜೊತೆ ಮಾತನಾಡಿದ ರೀತಿ, ಅವರ ಜವಾಬ್ದಾರಿಯನ್ನು ತೋರ್ಪಡಿಸಿದ ರೀತಿ, ಅವರು ಬಳಸಿದ ಪದಗಳು, ನಮಗೆ ನ್ಯೂಸಿನ ಕೊರತೆಗಳಿದ್ದಾವೆ, ಸೆನ್ಸೇಷನಲ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಒಂದೆರಡು ವಿಡಿಯೋಗಳನ್ನು ತೆಗಿತಾರೆ, ಫೋಟೋ ವಿಡಿಯೋಗಳನ್ನು ಹಾಕಿ ನ್ಯೂಸ್ ಮಾಡ್ತಾರೆ. ಇದೆಲ್ಲ ಹೇಳಬಹುದಾದಂಥ ಮಾತುಗಳ. ಒಬ್ಬ CE ತನ್ನ ಜವಾಬ್ದಾರಿಯನ್ನು ಮರೆತಾಗ ಇದೇ ತರಹದ ಪ್ರಮಾದಗಳಾಗೋದು. ಸರ್ಕಾರ ನಡೆಸ್ತಾ ಇರ್ತಕ್ಕಂತಹ ಬಡವರ, ಮಧ್ಯಮ ವರ್ಗದವರ, ರೈತರ ಪರ, ಬಡವರ ಪರ ಅಂಥೇಳಿ ಸಾಕಷ್ಟು ಹೆಸರು ಮಾಡಿಕೊಂಡಿರುವಂತಹ CM ಆಗಿರಲಿ, DC ಆಗಿರಲಿ ಸಮಾನವಾದಂತಹ ಹೆಸರಿದೆ. ನೀವು ಮಾಡಬೇಕಾದ ಪ್ರಥಮ ಕೆಲಸ ತಡ ಮಾಡದೆ, ವಿಳಂಬ ಮಾಡದೆ, ದಿನವನ್ನು ಲೆಕ್ಕ ಹಾಕದೆ, ಮೀನಾಮೇಷ ಎಣಿಸದೆ ಇವ್ರನ್ನ ಎತ್ತಂಗಡಿ ಮಾಡಿ, ಎಲ್ಲ ಸರಿಯಾಗುತ್ತೆ. ಇವರನ್ನ ಎತ್ತಂಗಡಿ ಮಾಡದ ಹೊರತು ನಿಮ್ಮ ಡ್ಯಾಮೇಜ್ ಕಂಟ್ರೋಲ್ ಸಾಧ್ಯ ಇಲ್ಲ. ಎತ್ತಂಗಡಿಯೇ ಪರಿಹಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.